ಇನ್ನು ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಎರಡೂ ಚರ್ಚೆಗಳನ್ನ ಕಳೆದ ಅನೇಕ ದಿನಗಳಿಂದ ರಿಪಬ್ಲಿಕ್ ಟಿವಿ ವರದಿ ಮಾಡ್ಕೊಂಡು ಬಂದಿರುವಂತದ್ದು. ಮುಸುಕುದಾರಿಯ ಪರವೂ ಇಡೀ ದೇಶದ ಜನ ಆಗಿರ್ಬೋದು, ರಾಜ್ಯದ ಜನ ಧ್ವನಿ ಎತ್ತುತ್ತಾ ಇದ್ರೆ ಆತನ ಹಿನ್ನೆಲೆ ಬಗ್ಗೆನೂ ಒಂದಿಷ್ಟು ವಿರೋಧಗಳು ಮತ್ತೊಂದು ರೀತಿಯ ಆಯಾಮಗಳಿಂದ ಮಾತುಗಳು ಕೂಡ ಕೇಳಿಬರ್ತಿದೆ. ಕೇಶವ ಅನ್ನೋರ ಜೊತೆಲಿದ್ದೀನಿ, ಧರ್ಮಸ್ಥಳದ ನಿವಾಸಿ. ಸರ್, ಈಗ ಆ ಮುಸುಕುದಾರಿಯ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಒಂದಿಷ್ಟು ಅಂಶಗಳನ್ನು ಹೇಳ್ತಾ ಇರಿ, ಹೇಳಿ ಸರ್. ಸರ್, ಆ ಮುಸುಕುದಾರಿ ನಾನು ಕೊಳ್ಳೆಗೊಳದವನು. ಒಂದು ವೇಳೆ ನಾನು ಯೋಚನೆ ಮಾಡಿದ ಆ ಮುಸುಕುದಾರಿ ಆಗಿದ್ದರೆ ಅವನಿಗೆ ನೀರಲ್ಲಿ 1 ಗಂಟೆ ಕೂತ್ಕೊಳ್ಳುವಂಥ ಕೆಪಾಸಿಟಿ ಇರೋವನು. ಅವನು ನಿಮ್ಮ ಚಾನಲಲ್ಲಿ ಕೆಲವರು ಬೇರೆ ಬೇರೆ ಚಾನಲಲ್ಲಿ ಹೇಳ್ತಾರೆ ಅವನು 4 ಹೆಣವನ್ನು ಎತ್ಕೊಂಡು ಹೋಗುವವನಂಥ ಕೆಪಾಸಿಟಿ ಅವನಿಗೆ ಅಂತ. ಅದೇ ಇವನು ನೀರೊಳಗೇನು 1 ಗಂಟೆ ನಿಂತ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಾಯ್ತಾರೆ, ಕೆಲವರು ನೀರಲ್ಲಿ ಬಿದ್ದು, ಕೆಲವರು ಸುಸೈಡ್ ಮಾಡಬೇಕಂತ ಸಾಯ್ತಾರೆ. ಅದರ ಒಳಗೆ ನಾವು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು, ಚಿನ್ನ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕ್ಕೊಂಡು ಅವನನ್ನು ಕರೆಕ್ಟ್ ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ದರೆ ಅವನನ್ನು ವಿಚಾರಣೆ ಮಾಡಿದರೆ ಉಜಿರೆಯಲ್ಲಿ ಯಾವೆಲ್ಲ ಜ್ಯುವೆಲರ್ಸ್ಗೆಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ 100% ಗೊತ್ತಾಗಿರುತ್ತೆ. ಕೇಶವ್ ಸರ್, ನೀವು ಆರೋಪ ಮಾತ್ರ ಮಾಡ್ತಿರ್ಬೋದು ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಈ ಸದ್ಯದ ಮಟ್ಟಿಗೆ ಆತನಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿರಬಹುದು. ಆ ಕಾರಣದಿಂದ ನೀವು ಒಂದು ಆರೋಪ ಆಪಾದನೆ ಮಾಡ್ತಿದ್ದೀರಾ ಅಲ್ವಾ? ಸರ್, ಆ ಮುಸುಕುದಾರಿ ಅಂತ ನಾನು ಹೇಳ್ತಿರೋದು, ನಾನು ಯೋಚನೆ ಮಾಡಿದ ವ್ಯಕ್ತಿ ಅಂತ ಹೇಳ್ತಿರೋದಲ್ವಾ. ಆ ಮುಸುಕುದಾರಿ ಅಂತ ನಾನು 100% ಅವನೇ ಆ ಮುಸುಕುದಾರಿ ನಾನು ಹೇಳಿದ ವ್ಯಕ್ತಿ ಅಂತ ಹೇಳೋದಿಲ್ಲ, ನಾನು ಹೇಳಿದ ವ್ಯಕ್ತಿ. ಹುಡುಗಿಯ ಈಗ ಒಂದು ಹುಡುಗಿ ವಿಚಾರ ಎಲ್ಲ ಬರ್ತಾ ಇರುತ್ತಲ್ಲ, ಆ ಹುಡುಗಿಯ ತಾಯಿ ಹತ್ರನೇ ಈ ನಾನು ಯೋಚನೆ ಮಾಡಿದ ಹುಡುಗ ಅಲ್ಲಿ ಒಂದು ಹೆಣ ಊರ್ಲಿಕ್ಕುಂಟು, ಅದನ್ನು ಬನ್ನಿ ನೀವು ಬರ್ತೀರಂತ ಒಂದು ಯಂಗ್ಸನ್ನು ಕರೆದಿದ್ದಾನಂತೆ. ಅದು ಈ ಎಲ್ಲ ಚಾನಲಲ್ಲಿ ಅವರ ಯಂಗ್ಸ್ ಮಾತಾಡಿದೆಲ್ಲ ಬರ್ತಾ ಇದೆ, ಕ್ಲಿಪ್ ಎಲ್ಲ. ಏನು ಘಟನೆ ಅದು? ಅದು ಏನೋ ಮರ್ಡರ್ ಆಗಿದೆ. ಆ ಹುಡುಗಿಯನ್ನು ಹುಡುಗನ ಮರ್ಡರ್ ಆಗಿದೆ, ಒಂದು ಹೆಣ ಊಲಕ್ಕುಂಟು, ನಾವು ಅದು ನೀವು ಬರ್ತೀರಾ ಅಂತ ಈ ಕುಸುಮಾವತಿ ಅಂತ ಅನ್ನೋರ ಹತ್ರ ಈ ವ್ಯಕ್ತಿ ಹೇಳಿದ್ದಾನೆ. ಆ ಕುಸುಮಾವತಿಯವರು ಹೇಳಿದ್ದು ಮೊನ್ನೆನೇನೋ ಒಂದು ನ್ಯೂಸಲ್ಲಿ ಹೇಳಿದ್ದಾರೆ ಅವರು, ಹೀಗೆ ಆಗಿದೆ ಅಂತ. ನಾನು ಯೋಚನೆ ಮಾಡಿದ ಹುಡುಗ ಇದ್ದಾರಲ್ಲ ಅವರು ಈ ವಿಠಲ್ ಗೌಡ ಅಂತನೋರು ನೇತ್ರಾವತಿಯಲ್ಲಿ ಒಂದು ಹೋಟ್ಲಿತ್ತು ಅವ್ರದ್ದು. ಆ ಹೋಟ್ಲಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಶಿಯಾಗಿ ಮರ್ಡರ್ ಆಯಿತು. ಮರ್ಡರ್ ಆಗಿದ್ದು ನಾನು ಯೋಚನೆ ಮಾಡಿದವನೇ, ಕೊಳ್ಳೆಗಲ್ಲದವನೇ ಹಾಕಿದ್ದಂತ ಎಲ್ಲರೂ ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಪುನಃ ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿದ್ದಾರೆ ಅಂತ ಹೋಟ್ಲ್ ಹಿಂದುಗಡೆನೆ. ನೂರಾರು ಶವಗಳ ಪೈಕಿ ಆತ ಕ್ಲೇಮ್ ಮಾಡದಂತೆ ಆತನೇ ಹೂತಿಟ್ಟಂತ ಹೋಟೆಲ್ನ ಹಿಂಭಾಗದಲ್ಲಿದ್ದಂಥ ದೇಹ ಕೂಡ ಇಲ್ಲಿಗೆ ಶಿಫ್ಟ್ ಆಗಿದೆಯಾ? ಕಾದು ನೋಡಬೇಕು SITಯ ತನಿಖೆಯ ರಿಪೋರ್ಟ್ ಏನು ಹೇಳುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ. ಇನ್ನು ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಎರಡೂ ಚರ್ಚೆಗಳನ್ನ ಕಳೆದ ಅನೇಕ ದಿನಗಳಿಂದ ರಿಪಬ್ಲಿಕ್ ಟಿವಿ ವರದಿ ಮಾಡ್ಕೊಂಡು ಬಂದಿರುವಂತದ್ದು. ಮುಸುಕುದಾರಿಯ ಪರವೂ ಇಡೀ ದೇಶದ ಜನ ಆಗಿರ್ಬೋದು, ರಾಜ್ಯದ ಜನ ಧ್ವನಿ ಎತ್ತುತ್ತಾ ಇದ್ರೆ ಆತನ ಹಿನ್ನೆಲೆ ಬಗ್ಗೆನೂ ಒಂದಿಷ್ಟು ವಿರೋಧಗಳು ಮತ್ತೊಂದು ರೀತಿಯ ಆಯಾಮಗಳಿಂದ ಮಾತುಗಳು ಕೂಡ ಕೇಳಿಬರ್ತಿದೆ. ಕೇಶವ ಅನ್ನೋರ ಜೊತೆಲಿದ್ದೀನಿ, ಧರ್ಮಸ್ಥಳದ ನಿವಾಸಿ. ಸರ್, ಈಗ ಆ ಮುಸುಕುದಾರಿಯ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಒಂದಿಷ್ಟು ಅಂಶಗಳನ್ನು ಹೇಳ್ತಾ ಇರಿ, ಹೇಳಿ ಸರ್. ಸರ್, ಆ ಮುಸುಕುದಾರಿ ನಾನು ಕೊಳ್ಳೆಗೊಳದವನು. ಒಂದು ವೇಳೆ ನಾನು ಯೋಚನೆ ಮಾಡಿದ ಆ ಮುಸುಕುದಾರಿ ಆಗಿದ್ದರೆ ಅವನಿಗೆ ನೀರಲ್ಲಿ 1 ಗಂಟೆ ಕೂತ್ಕೊಳ್ಳುವಂಥ ಕೆಪಾಸಿಟಿ ಇರೋವನು. ಅವನು ನಿಮ್ಮ ಚಾನಲಲ್ಲಿ ಕೆಲವರು ಬೇರೆ ಬೇರೆ ಚಾನಲಲ್ಲಿ ಹೇಳ್ತಾರೆ ಅವನು 4 ಹೆಣವನ್ನು ಎತ್ಕೊಂಡು ಹೋಗುವವನಂಥ ಕೆಪಾಸಿಟಿ ಅವನಿಗೆ ಅಂತ. ಅದೇ ಇವನು ನೀರೊಳಗೇನು 1 ಗಂಟೆ ನಿಂತ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಾಯ್ತಾರೆ, ಕೆಲವರು ನೀರಲ್ಲಿ ಬಿದ್ದು, ಕೆಲವರು ಸುಸೈಡ್ ಮಾಡಬೇಕಂತ ಸಾಯ್ತಾರೆ. ಅದರ ಒಳಗೆ ನಾವು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು, ಚಿನ್ನ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕ್ಕೊಂಡು ಅವನನ್ನು ಕರೆಕ್ಟ್ ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ದರೆ ಅವನನ್ನು ವಿಚಾರಣೆ ಮಾಡಿದರೆ ಉಜಿರೆಯಲ್ಲಿ ಯಾವೆಲ್ಲ ಜ್ಯುವೆಲರ್ಸ್ಗೆಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ 100% ಗೊತ್ತಾಗಿರುತ್ತೆ. ಕೇಶವ್ ಸರ್, ನೀವು ಆರೋಪ ಮಾತ್ರ ಮಾಡ್ತಿರ್ಬೋದು ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಈ ಸದ್ಯದ ಮಟ್ಟಿಗೆ ಆತನಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿರಬಹುದು. ಆ ಕಾರಣದಿಂದ ನೀವು ಒಂದು ಆರೋಪ ಆಪಾದನೆ ಮಾಡ್ತಿದ್ದೀರಾ ಅಲ್ವಾ? ಸರ್, ಆ ಮುಸುಕುದಾರಿ ಅಂತ ನಾನು ಹೇಳ್ತಿರೋದು, ನಾನು ಯೋಚನೆ ಮಾಡಿದ ವ್ಯಕ್ತಿ ಅಂತ ಹೇಳ್ತಿರೋದಲ್ವಾ. ಆ ಮುಸುಕುದಾರಿ ಅಂತ ನಾನು 100% ಅವನೇ ಆ ಮುಸುಕುದಾರಿ ನಾನು ಹೇಳಿದ ವ್ಯಕ್ತಿ ಅಂತ ಹೇಳೋದಿಲ್ಲ, ನಾನು ಹೇಳಿದ ವ್ಯಕ್ತಿ. ಹುಡುಗಿಯ ಈಗ ಒಂದು ಹುಡುಗಿ ವಿಚಾರ ಎಲ್ಲ ಬರ್ತಾ ಇರುತ್ತಲ್ಲ, ಆ ಹುಡುಗಿಯ ತಾಯಿ ಹತ್ರನೇ ನಾನು ಯೋಚನೆ ಮಾಡಿದ ಹುಡುಗ ಅಲ್ಲಿ ಒಂದು ಹೆಣ ಊರ್ಲಿಕ್ಕುಂಟು, ಅದನ್ನು ಬನ್ನಿ ನೀವು ಬರ್ತೀರಂತ ಒಂದು ಯಂಗ್ಸನ್ನು ಕರೆದಿದ್ದಾನಂತೆ. ಅದು ಈ ಎಲ್ಲ ಚಾನಲಲ್ಲಿ ಅವರ ಯಂಗ್ಸ್ ಮಾತಾಡಿದೆಲ್ಲ ಬರ್ತಾ ಇದೆ, ಕ್ಲಿಪ್ ಎಲ್ಲ. ಏನು ಘಟನೆ ಅದು? ಅದು ಏನೋ ಮರ್ಡರ್ ಆಗಿದೆ. ಆ ಹುಡುಗನ ಮರ್ಡರ್ ಆಗಿದೆ, ಒಂದು ಹೆಣ ಊಲಕ್ಕುಂಟು, ನಾವು ಅದು ನೀವು ಬರ್ತೀರಾ ಅಂತ ಈ ಕುಸುಮಾವತಿ ಅಂತ ಅನ್ನೋರ ಹತ್ರ ಈ ವ್ಯಕ್ತಿ ಹೇಳಿದ್ದಾನೆ. ಆ ಕುಸುಮಾವತಿಯವರು ಹೇಳಿದ್ದು ಮೊನ್ನೆನೇನೋ ಒಂದು ನ್ಯೂಸಲ್ಲಿ ಹೇಳಿದ್ದಾರೆ ಅವರು, ಹೀಗೆ ಆಗಿದೆ ಅಂತ. ನಾನು ಯೋಚನೆ ಮಾಡಿದ ಹುಡುಗ ಇದ್ದಾರಲ್ಲ ಅವರು
ಈ ವಿಠಲ್ ಗೌಡ ಅಂತನೋರು ನೇತ್ರಾವತಿಯಲ್ಲಿ ಒಂದು ಹೋಟ್ಲ್ ಇತ್ತು ಅವ್ರದ್ದು. ಆ ಹೋಟ್ಲಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಸಿಯಾಗಿ ಮರ್ಡರ್ ಆಯಿತು. ಮರ್ಡರ್ ಆಗಿದ್ದು ನಾನು ಯೋಚನೆ ಮಾಡಿದವನೇ, ಕೊಳ್ಳೆಗಲ್ಲದವನೇ, ಹಾಕಿದ್ದಂತೆ ಎಲ್ಲರೂ ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಪುನಃ ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿದ್ದಾರೆ ಅಂತ ಹೋಟ್ಲ್ ಹಿಂದುಗಡೆನೆ. ನೂರಾರು ಶವಗಳ ಪೈಕಿ ಆತ ಕ್ಲೇಮ್ ಮಾಡದಂತೆ ಆತನೇ ಹೂತಿಟ್ಟಂತ ಹೋಟೆಲ್ನ ಹಿಂಭಾಗದಲ್ಲಿದ್ದಂಥ ದೇಹ ಕೂಡ ಇಲ್ಲಿಗೆ ಶಿಫ್ಟ್ ಆಗಿದೆಯಾ? ಕಾದು ನೋಡಬೇಕು SITಯ ತನಿಖೆಯ ರಿಪೋರ್ಟ್ ಏನು ಹೇಳುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ. ಇನ್ನು ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಎರಡೂ ಚರ್ಚೆಗಳನ್ನು ಕಳೆದ ಅನೇಕ ದಿನಗಳಿಂದ ರಿಪಬ್ಲಿಕ್ TV ವರದಿ ಮಾಡ್ಕೊಂಡು ಬಂದಿರುವಂಥದ್ದು. ಮುಸುಕುದಾರಿಯ ಪರವೂ ಇಡೀ ದೇಶದ ಜನ ಆಗಿರ್ಬೋದು, ರಾಜ್ಯದ ಜನ ಧ್ವನಿ ಎತ್ತುತ್ತಾ ಇದ್ರೆ ಆತನ ಹಿನ್ನೆಲೆ ಬಗ್ಗೆನೂ ಒಂದಿಷ್ಟು ವಿರೋಧಗಳು, ಮತ್ತೊಂದು ರೀತಿಯ ಆಯಾಮಗಳಿಂದ ಮಾತುಗಳು ಕೂಡ ಕೇಳಿಬರ್ತದೆ. ಕೇಶವ ಅನ್ನೋರ ಜೊತೆಲಿದ್ದೀನಿ, ಧರ್ಮಸ್ಥಳದ ನಿವಾಸಿ. ಸರ್, ಈಗ ಆ ಮುಸುಕುದಾರಿಯ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಒಂದಿಷ್ಟು ಅಂಶಗಳನ್ನು ಹೇಳ್ತಾ ಇರಿ, ಹೇಳಿ ಸರ್. ಸರ್, ಆ ಮುಸುಕುದಾರಿ ನಾನು ಕೊಳ್ಳೆಗೊಳದವನು. ಒಂದು ವೇಳೆ ನಾನು ಯೋಚನೆ ಮಾಡಿದ ಆ ಮುಸುಕುದಾರಿ ಆಗಿದ್ದರೆ ಅವನಿಗೆ ನೀರಲ್ಲಿ 1 ಗಂಟೆ ಕೂತ್ಕೊಳ್ಳುವಂಥ ಕೆಪಾಸಿಟಿ ಇರೋವನು. ನಿಮ್ಮ ಚಾನಲಲ್ಲಿ ಕೆಲವರು ಬೇರೆ ಬೇರೆ ಚಾನಲಲ್ಲಿ ಹೇಳ್ತಾರೆ ಅವನು 4 ಹೆಣವನ್ನು ಎತ್ಕೊಂಡು ಹೋಗುವವನಂತ ಕೆಪಾಸಿಟಿ ಅವನಿಗೆ ಅಂತ. ಅದೇ ಇವನು ನೀರೊಳಗೇನು 1 ಗಂಟೆ ನಿಂತ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಾಯ್ತಾರೆ, ಕೆಲವರು ನೀರಲ್ಲಿ ಬಿದ್ದು, ಕೆಲವರು ಸುಸೈಡ್ ಮಾಡಬೇಕಂತ ಸಾಯ್ತಾರೆ. ಅದರ ಒಳಗೆ ನಾವು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು, ಚಿನ್ನ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕ್ಕೊಂಡು ಅವನನ್ನು ಕರೆಕ್ಟ್ ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ದರೆ ಅವನನ್ನು ವಿಚಾರಣೆ ಮಾಡಿದರೆ ಉಜಿರೆಯಲ್ಲಿ ಯಾವೆಲ್ಲ ಜ್ಯುವೆಲರ್ಸ್ಗೆಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ 100% ಗೊತ್ತಾಗಿರುತ್ತೆ. ಕೇಶವ್ ಸರ್, ನೀವು ಆರೋಪ ಮಾತ್ರ ಮಾಡ್ತಿರ್ಬೋದು ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಈ ಸದ್ಯದ ಮಟ್ಟಿಗೆ ಆತನಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿರಬಹುದು. ಆ ಕಾರಣದಿಂದ ನೀವು ಒಂದು ಆಪಾದನೆ ಮಾಡ್ತಿದ್ದೀರಲ್ವಾ? ಸರ್, ಆ ಮುಸುಕುದಾರಿ ಅಂತ ನಾನು ಹೇಳ್ತಿರೋದು, ನಾನು ಯೋಚನೆ ಮಾಡಿದ ವ್ಯಕ್ತಿ ಅಂತ ಹೇಳ್ತಿರೋದಲ್ವಾ. ಆ ಮುಸುಕುದಾರಿ ಅಂತ ನಾನು 100% ಅವನೇ ಆ ಮುಸುಕುದಾರಿ ನಾನು ಹೇಳಿದ ವ್ಯಕ್ತಿ ಅಂತ ಹೇಳೋದಿಲ್ಲ, ನಾನು ಹೇಳಿದ ವ್ಯಕ್ತಿ. ಹುಡುಗಿಯ ಈಗ ಒಂದು ಹುಡುಗಿ ವಿಚಾರ ಎಲ್ಲ ಬರ್ತಾ ಇರುತ್ತಲ್ಲ, ಆ ಹುಡುಗಿಯ ತಾಯಿ ಹತ್ರನೇ ಈ ನಾನು ಯೋಚನೆ ಮಾಡಿದ ಹುಡುಗ ಅಲ್ಲಿ ಒಂದು ಹೆಣ ಊರ್ಲಿಕ್ಕುಂಟು, ಅದನ್ನು ಬನ್ನಿ ನೀವು ಬರ್ತೀರಂತ ಒಂದು ಯಂಗ್ಸನ್ನು ಕರೆದಿದ್ದಾನಂತೆ. ಅದು ಈ ಎಲ್ಲ ಚಾನಲಲ್ಲಿ ಅವರ ಯಂಗ್ಸ್ ಮಾತಾಡಿದೆಲ್ಲ ಬರ್ತಾ ಇದೆ, ಕ್ಲಿಪ್ ಎಲ್ಲ. ಏನು ಘಟನೆ ಅದು? ಅದು ಏನೋ ಮರ್ಡರ್ ಆಗಿದೆ. ಆ ಹುಡುಗನ ಮರ್ಡರ್ ಆಗಿದೆ, ಒಂದು ಹೆಣ ಹೂಲಕ್ಕುಂಟು. ನಾವು ಅದು ನೀವು ಬರ್ತೀರಾ ಅಂತ ಈ ಕುಸುಮಾವತಿ ಅಂತ ಅನ್ನೋರ ಹತ್ರ ಈ ವ್ಯಕ್ತಿ ಹೇಳಿದ್ದಾನೆ. ಆ ಕುಸುಮಾವತಿಯವರು ಹೇಳಿದ್ದು ಮೊನ್ನೆನೇನೋ ಒಂದು ನ್ಯೂಸಲ್ಲಿ ಹೇಳಿದ್ದಾರೆ ಅವರು, ಹೀಗೆ ಆಗಿದೆ ಅಂತ. ನಾನು ಯೋಚನೆ ಮಾಡಿದ ಹುಡುಗ ಇದ್ದಾರಲ್ಲ ಅವರು ಈ ವಿಠಲ್ ಗೌಡ ಅಂತನೋರು ನೇತ್ರಾವತಿಯಲ್ಲಿ ಒಂದು ಹೋಟ್ಲ್ ಇತ್ತು ಅವ್ರದ್ದು. ಆ ಹೋಟ್ಲಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಸಿಯಾಗಿ ಮರ್ಡರ್ ಆಯಿತು. ಮರ್ಡರ್ ಆಗಿದ್ದು ನಾನು ಯೋಚನೆ ಮಾಡಿದವನೇ, ಕೊಳ್ಳೆಗಲ್ಲದವನೇ, ಹಾಕಿದ್ದಂತೆ ಎಲ್ಲರೂ ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಪುನಃ ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿದ್ದಾರೆ ಅಂತ ಹೋಟ್ಲ್ ಹಿಂದುಗಡೆನೆ. ನೂರಾರು ಶವಗಳ ಪೈಕಿ ಆತ ಕ್ಲೇಮ್ ಮಾಡದಂತೆ ಆತನೇ ಹೂತಿಟ್ಟಂತ ಹೋಟೆಲ್ನ ಹಿಂಭಾಗದಲ್ಲಿದ್ದಂಥ ದೇಹ ಕೂಡ ಇಲ್ಲಿಗೆ ಶಿಫ್ಟ್ ಆಗಿದೆಯಾ? ಕಾದು ನೋಡಬೇಕು SITಯ ತನಿಖೆಯ ರಿಪೋರ್ಟ್ ಏನು ಹೇಳುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ.